ಪಾಪುಗೆ ರಾಗಿ ಸರಿ ಖಾಲಿ ಆಗಿತ್ತು. ಸೊ ಮನೆಯಲ್ಲೇ ಮೊಳಕೆ ಕಟ್ಟಿ ರಾಗಿ ಸರಿ ಮಾಡಿದ್ವಿ. ಹೇಗೆ ಮಾಡಿದ್ವಿ ಅಂತ ತೋರಿಸ್ತೀನಿ. ನಾನು ಹೊಸ ಬ್ರೇಸ್ಲೆಟ್ ಹಾಕಿದ್ದೆ, ನೋಡಿ ಹೇಗೆ ಕಿತ್ಕೊಂಡು ಅಂತ. ಏನಿದು ರಿದಾ ಇದು? ಎಲ್ಲ ಕಿತಾಕೋ ಕಿತಾಕಿದೆಯಲ್ಲ, ಕೊಡು ಹೊಸದ. ಆಹಾ, ಗೊತ್ತಾಗಲ್ಲ ನಿಂಗೆ? ಗಟ್ಟಿಯಾಗಿ ಹಿಡಿದಿದ್ದಾರೆ ನೋಡಿ. ರಾಗಿನ ನೀಟಾಗಿ ಕ್ಲೀನ್ ಮಾಡಿ ತೊಳೆದು ಒಂದು ಓವರ್ ನೈಟ್ ನೆನೆಸಿಟ್ಟಿದ್ದೀವಿ. ಆಮೇಲೆ ನೀರನ್ನ ತೆಗೆದು ಒಂದು ಕಾಟನ್ ಬಟ್ಟೆಯಲ್ಲಿ ಒಂದು ಓವರ್ ನೈಟ್ ಕಟ್ಟಿಟ್ಟಿದ್ದೀವಿ. ನೋಡಿ ಮೊಳಕೆ ಎಷ್ಟು ಚೆನ್ನಾಗಿ ಬಂದಿದೆ ಎಲ್ಲ ಕಾಳಿಗೂ. ಇದನ್ನ ಬಿಸಿಲಲ್ಲಿ ಒಣಗಿಸಿ ಚೆನ್ನಾಗಿ ಮಾಯ್ಶ್ಚರ್ ಕಂಟೆಂಟ್ ಹೋಗೋವರೆಗೂ ಒಂದು ಪ್ಯಾನಲ್ಲಿ ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೀವಿ. ಇದ್ರ ಜೊತೆಗೆ ಸ್ವಲ್ಪ ಕರಿಬೇವನು ಆ್ಯಡ್ ಮಾಡ್ಕೊಂಡಿದ್ದೀವಿ, ಟೇಸ್ಟ್ ಸಿಗುತ್ತೆ ಅಂತ. ಜೊತೆಗೆ 2 ಕಪ್ ಮಖಾನ, 1.5 ಕಪ್ ಅವಲಕ್ಕಿ, 2 ಟೀ ಸ್ಪೂನ್ ಜೀರಿಗೆ, 1.5 ಕಪ್ ಬಾದಾಮಿ ಹಾಕೊಂಡು ಎಲ್ಲಾನು ಡ್ರೈ ರೋಸ್ಟ್ ಮಾಡ್ಕೊಬೇಕು, ಒಳ್ಳೆ ಅರೋಮಾ ಬರೋವರೆಗೆ. ನಾವು ಇದನ್ನ ಮನೆಯಲ್ಲೇ ಗ್ರೈಂಡ್ ಮಾಡ್ಕೊಂಡಿದೀವಿ. ಸ್ಮಾಲ್ ಕ್ವಾಂಟಿಟಿ ಇದ್ದಿದ್ರಿಂದ ಒಂದು ದೊಡ್ಡ ಜಾರಿಗೆ 2-3 ಬ್ಯಾಚ್ ಅಲ್ಲಿ ಎಲ್ಲಾ ಇಂಗ್ರೀಡಿಯೆಂಟ್ಸ್ನು ಫೈನ್ ಪೌಡರ್ ಆಗಿ ಬರೋವರೆಗೆ ಗ್ರೈಂಡ್ ಮಾಡ್ಕೊಬೇಕು. ಸ್ಮೆಲ್ ಅಂತೂ ತುಂಬಾ ಚೆನ್ನಾಗಿ ಬರ್ತಿತ್ತು. ಅಂಡ್ ಏರ್ ಟೈಟ್ ಕಂಟೈನರ್ ಅಲ್ಲಿ ಸ್ಟೋರ್ ಮಾಡಿದೀನಿ. ರಾಗಿ ಕ್ಯಾಲ್ಸಿಯಂ ಅಲ್ಲಿ ರಿಚ್ ಇರೋದ್ರಿಂದ ನಾವು ಮಗುಗೆ ಎವ್ರಿ ಡೇ ರಾಗಿ ಸರಿ ಕೊಡ್ತಾ ಇದೀವಿ. ಬೋನ್ಸಿಗೆ ತುಂಬಾ ಒಳ್ಳೇದು ಅಂತ. ಅಂಡ್ ಮೊಳಕೆ ಕಟ್ಟಿರೋದು ಇನ್ನ ನ್ಯೂಟ್ರಿಷಿಯಸ್.